ಹಾಯ್ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಟು ಐಶ್ವರ್ಯ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಹಿಚ್ಕಿದ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಸಿಂಪಲಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. 2 ಸ್ಪೂನು ಕಡಲೆನ ತೊಗೊಂಡಿದ್ದೀನಿ, 2.5 ಸ್ಪೂನಷ್ಟು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಅಚ್ಚ ಧನಿಯದ ಪುಡಿನ ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಅಥವಾ ಸ್ಲೈಸ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೀವು ಇದನ್ನು ತುರಿದಾದರೂ ತೊಗೊಳ್ಬೋದು. 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು, ಇನ್ನು 1 ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ, ಹಾಗೆ 10 ಎಸಳು ಬೆಳ್ಳುಳ್ಳಿನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದೆಯಲ್ಲ, ಅದನ್ನು ನಾನಿಲ್ಲಿ ಗ್ರೈಂಡ್ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಒಗ್ಗರಣೆಗೆ ಬಳಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಅರ್ಧ kg ಹಿಚ್ಕಿದ ಬೇಳೆ ಅಥವಾ ಚಿಲ್ಕವರೆ ಬೇಳೆ, ನೀವು ಯಾವುದನ್ನಾದರೂ ಕರಿಬೋದು, ಅದನ್ನು ತೊಗೊಂಡಿದ್ದೀನಿ. ಹಾಗೆ 1 ಆಲೂಗಡ್ಡೆನ ಕ್ಲೀನಾಗಿ ಪೀಲ್ ಮಾಡಿ ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆ, 8 ಒಣಮೆಣಸಿನ್ಕಾಯಿ, 4 ಚಕ್ಕೆ, 3 ಲವಂಗ, ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಕೂಡ ತೊಗೊಂಡಿದ್ದೀನಿ. 15 ಎಲೆ ಕರ್ಬೇವಿನ ಸೊಪ್ಪಿನ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆನ ಇಲ್ಲಿ ತೊಗೊಂಡಿದ್ದೀನಿ. ಪ್ರೊಸೀಜರ್ನ ನಾನು ತೋರಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. 1 ಸ್ಪೂನಷ್ಟು ರೈಸ್ ಬ್ರ್ಯಾನ್ ಆಯಿಲ್, ಕುಕ್ಕಿಂಗ್ ಆಯಿಲ್, ನೀವು ಯಾವ ಕುಕ್ಕಿಂಗ್ ಆಯಿಲ್ ಆದರೂ ಬಳಸ್ಬೋದು. ಅದಕ್ಕೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದಂಥದ್ದನ್ನು ಹಾಕಿ 2 ನಿಮಿಷಗಳ ಕಾಲ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಹೆಚ್ಚಿಗೆ ಇದನ್ನು ಫ್ರೈ ಮಾಡೋ ಹಾಗಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಉರಿನ ಇಟ್ಕೊಂಡಿರಬೇಕು. ನಾವು ಕಟ್ ಮಾಡಿಟ್ಟಿದ್ದಂಥ ತೆಂಗಿನಕಾಯಿ, ಧನಿಯಾ ಪುಡಿ ಹಾಗೂ ಸಾಂಬಾರು ಪುಡಿನ ಹಾಕಿಬಿಟ್ಟು ಕ್ಲೀನಾಗಿ ಒಂದು ಮಿಕ್ಸ್ ಕೊಡಬೇಕು. ಹೆಚ್ಚಿಗೆ ಇದನ್ನು ಫ್ರೈ ಮಾಡೋ ಹಾಗಿಲ್ಲ, ಯಾಕಂದರೆ ಸಾಂಬಾರು ಪುಡಿ ಸೀದೋಗುತ್ತೆ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಈಗ ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇದನ್ನು 1 ನಿಮಿಷಗಳ ಕಾಲ ತುಂಬ ಸಣ್ಣ ಉರಿನಲ್ಲಿ ಇಟ್ಬಿಟ್ಟು ಹುರ್ಕೊಳ್ಬೇಕು. ನೆಕ್ಸ್ಟ್ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಹೆಚ್ಚಿಗೆ ಹುರಿಯೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ಜಾಸ್ತಿ ಹುರಿಯೋ ತನಕ ಸಾಂಬಾರು ಪುಡಿ ಸೀದೋಗುತ್ತೆ, ನಾನು ಆಗಲೇ ಹೇಳಿದೆ. ಹಾಗಾಗಿ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಚಕ್ಕೆ ಲವಂಗನ ಹಾಕ್ಕೊಂಡು ಮಿಕ್ಸ್ ಕೊಟ್ಟರೆ ಸಾಕಾಗುತ್ತೆ. ಈಗ ನಾನು 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಕಡಲೆ ಹಾಗೆ ಟೊಮ್ಯಾಟೊನ ಇದಕ್ಕೆ ಹಾಕಿ ಒಂದು ಮಿಕ್ಸ್ ಕೊಡಬೇಕು. ಈ ಪ್ರೊಸೀಜರ್ ಮಾಡಿದಾಗ ಫ್ಲೇಮ್ ಆನಲ್ಲಿರೋ ಹಾಗಿಲ್ಲ, ಆಫ್ ಆಗಿದ್ರೂ ಇದು ನಡೆಯುತ್ತೆ. ಈಗ ನೆಕ್ಸ್ಟ್ ನಾನು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದ ಮೇಲಿಂದ ಒಂದು ಜಾರ್ಗೆ ನಾವು ರೆಡಿ ಮಾಡಿದ್ದಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡ್ಕೊಂಡಿದ್ದನ್ನು ಹಾಕಿಬಿಟ್ಟು ನಾವಿದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನೀರು ನಾವು ಚೆಕ್ ಮಾಡ್ಕೊಳ್ತಾ ಇದಕ್ಕೆ ಕ್ಯಾಪ್ನ ಹಾಕಿ ಕ್ಲೋಸ್ ಮಾಡಿ ಸಣ್ಣದಾಗಿ ರುಬ್ಕೋಬೇಕು. ಕ್ಲೀನಾಗಿ ಸ್ಮೂತಾಗಿ ಇಲ್ಲಿ ರುಬ್ಕೊಂಡು ರೆಡಿ ಆಗಿದೆ. ನೆಕ್ಸ್ಟ್ ಪ್ರೊಸೀಜರ್ನ ನಾನು ತೋರಿಸ್ಕೊಡ್ತಾ ಹೋಗ್ತಿದ್ದೀನಿ. ಒಂದು ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಎಣ್ಣೆನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ನಾನು ಆಗಲೇ ಆಯಿಲ್ ಎಷ್ಟು ಬೇಕು ಅಂತ ಕೂಡ ತೋರಿಸಿದ್ದೆ. ಆಯಿಲ್ ಹಾಕಿ ನೆಕ್ಸ್ಟ್ ಇದಕ್ಕೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಲೈಟಾಗಿ ಒಂದು ಮಿಕ್ಸ್ ಕೊಡ್ತಿದ್ದೀನಿ. ಈ ಪ್ರೊಸೀಜರ್ ಮಾಡೋ ಟೈಮಲ್ಲಿ ಫ್ಲೇಮ್ ಸಣ್ಣ ಉರಿನಲ್ಲಿದ್ರೂ ನಡೆಯುತ್ತೆ, ಹೈ ಫ್ಲೇಮಲ್ಲಿ ಇರೋ ಹಾಗಿಲ್ಲ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ್ದಂಥ ಈರುಳ್ಳಿ 1 ಕಪ್ಪಲ್ಲಿ ತೋರಿಸಿದ್ನಲ್ಲ, ಅದನ್ನು ಹಾಕಿಬಿಟ್ಟು ಕ್ಲೀನಾಗಿ ಒಂದು ಸಲ ಫ್ರೈ ಮಾಡ್ಕೋಬೇಕು. ಫ್ರೈ ಅಂದರೆ ತೀರಾ ಇದು ಕೆಂಪುಗೂ ಆಗೋಗಿಲ್ಲ, ತೀರಾ ವೈಟ್ಗೂ ಇರೋ ಹಾಗಿಲ್ಲ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಟ್ ಮಾಡಿದಂಥ ಆಲೂಗಡ್ಡೆನ ಹಾಕಿಬಿಟ್ಟು ಒಂದು 3 ರಿಂದ 4 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಹಿಚ್ಕಿದ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಿಚ್ಕಿದ ಬೇಳೆ ಹಾಕಿದ ಮೇಲಿಂದ ಅರಿಶಿಣದ ಪುಡಿನ ಇದಕ್ಕೆ ಹಾಕಿ ಮತ್ತು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಮತ್ತು ಬೇಳೆನಲ್ಲಿರುವಂಥ ನೀರು, ಉಪ್ಪು ಹಾಕಿದ ನಂತರನೇ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗೋದು. ಉಪ್ಪು ಹಾಕಿಬಿಟ್ಟು ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫ್ರೈ ಆಗೋದಕ್ಕೆ ಬಿಡಬೇಕು. ಫ್ರೈ ಆದಾಗ ಅದರಲ್ಲಿರುವಂಥ ನೀರು ಸಪ್ರೇಟ್ ಆಗ್ತಾ ಹೋಗುತ್ತೆ. ಸೊ ಈಗ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು 5 ನಿಮಿಷ ಸಣ್ಣ ಉರಿನಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸಬೇಕು. ಇದು ಕುಕ್ ಆಗುತ್ತೆ, ಆವಾಗ ತಳ ಕೂಡ ಹತ್ತೋದಿಲ್ಲ. ತಳ ಹತ್ತಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಕ್ಲೀನಾಗಿ ನೀರು ಮಾತ್ರ ಡ್ರೈ ಆಗಿರುತ್ತೆ. ಈಗ ಇದಕ್ಕೆ ನಾವು ನೀರು ಕುಡಿಯೋ ಲೋಟಕ್ಕಿಂತ ಸ್ವಲ್ಪ ಚಿಕ್ಕ ಲೋಟದಲ್ಲಿ ನಾನು 3.5 ಲೋಟದಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಹೆಚ್ಚಿಗೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಬಿಸಿನೀರು ತೊಗೊಳ್ಬೇಕು. ಈಗ ಬಿಸಿನೀರು ಹಾಕಿಬಿಟ್ಟು ಒಂದು ಸಲ ಸೌಟಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಮಿಕ್ಸ್ ಮಾಡೋದ್ರಿಂದ ಸಾಲ್ಟ್ ಜೊತೆಗೆ ನೀರೆಲ್ಲ ಬೇಳೆಗೆ ನೀಟಾಗಿ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಕುದಿ ಬರೋ ತನಕ ನಾವು ಇದನ್ನು ಬೇಯಿಸಬೇಕಾಗತ್ತೆ. ಈಗ ಒಂದು ಕುದಿ ಬರ್ತಿದೆ, ಆ ಟೈಮಲ್ಲಿ ನಾವು ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮಸಾಲೆ ಆ್ಯಡ್ ಮಾಡಿದ ಮೇಲಿಂದ 2 ಸಲ ನಾವು ಇದನ್ನು ಬೇಯೋದಕ್ಕೆ ಬಿಡಬೇಕು. ಈಗ ಬೇಯ್ತಾ ಇದೆ, ಕುದಿ ಕೂಡ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಬೇಳೆ ಮತ್ತು ಆಲೂಗಡ್ಡೆ ಹೇಗಿದೆ ಅಂತ ಫಸ್ಟ್ ನಿಮಗೆ ತೋರಿಸಿರ್ತೀನಿ. ನಾನಿಲ್ಲಿ ಸೌಟಲ್ಲಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ.
ಈಗ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಸಣ್ಣ ಉರಿನಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಬೆಂದ ಮೇಲಿಂದ ಮಸಾಲೆ ಕ್ಲೀನಾಗಿ ಬೆಂದಿದೆ ಅಂತ ನಮಗೆ ಗೊತ್ತಾಗೋದು ಯಾವಾಗ ಅಂದರೆ ಸಾಂಬಾರು ಸುತ್ತ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿರುತ್ತೆ. ಆ ಎಣ್ಣೆ ಇವಾಗ ನಿಮಗೆ ತೋರಿಸ್ತೀನಿ ಸೌಟಲ್ಲಿ ತೆಗೆದು. ಈ ಥರ ಎಣ್ಣೆ ಬಿಟ್ಕೊಂಡಿದ್ರೆ ನಮಗೆ ಕ್ಲಿಯರ್ ಆಗುತ್ತೆ ಕ್ಲೀನಾಗಿ ಸಾಂಬಾರು ಬೆಂದಿದೆ ಅಂತ. ಈಗ ಇದನ್ನು 3 ನಿಮಿಷ ಹಾಗೇ ಲಿಡ್ ಕ್ಲೋಸ್ ಮಾಡಿದಂತೆ ನಾವು ಬೇಯಿಸ್ಕೊಂಡು ಸೌಟನ್ನ ತಿರುಗಿಸ್ತಾನೆ ಇರಬೇಕು. ಬೇಳೆ ಸ್ವಲ್ಪ ನುಣ್ಣಗಾಗ್ಬಿಟ್ರೆ ಸಾಂಬಾರು ಚೆನ್ನಾಗಿರಲ್ಲ. ಈಗ ಬೇಳೆನೂ ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ಕ್ಲೀನಾಗಿ ಒಂದು ಲಿಡ್ ಕ್ಲೋಸ್ ಮಾಡಿಟ್ಟು ಅನ್ನದ ಜೊತೆಗೆ ಪಿಕ್ಕಲ್ ಜೊತೆಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ಟೇಸ್ಟಿಯಾಗಿರುವಂಥ ಸಾಂಬಾರು ರೆಡಿಯಾಗಿದೆ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್. ಥ್ಯಾಂಕ್ಸ್ ಟು ಆಲ್.